ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತಿಂಡಿಗೆ ಬೆಳಿಗ್ಗೆ ಚಪಾತಿ ಇತ್ತು. ಇವತ್ತು ದೀಪು ಅವರ ಲಂಚ್ ಬಾಕ್ಸ್ಗೆ ಅದೇ ಚಪಾತಿ ಆ್ಯಂಡ್ ವೆಜಿಟೇಬಲ್ ಕೂರ್ಮಾ. ಲೈಟಾಗಿ ಟೇಸ್ಟಿಯಾಗಿತ್ತು ಈ ಕೂರ್ಮಾ. ಹಾಗೆಯೇ ಕ್ಯುಕುಂಬರ್ ಕ್ಯಾರೆಟ್ ಕಟ್ ಮಾಡಿ ಸ್ಲೈಸಸ್ ಮಾಡಿ ಹಾಕಿರೋದು. ಆಲ್ಸೋ 1 ಎಗ್ ಆ್ಯಂಡ್ ಫ್ರೂಟ್ಸ್ಗೆ ಕಟ್ ಮಾಡಿರುವಂಥ ಆ್ಯಪಲ್. ಪ್ರತಿದಿನ ಹೆಣ್ಮಕ್ಳಿಗೆ ಯೋಚನೆ ಇರುತ್ತಲ್ಲ, ಅಲ್ಲ ನಮ್ಮ ಮನೆ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಸ್ಗೆ, ಕೆಲ್ಸಕ್ಕೆ ಹೋಗೋರ್ಗೆ ಏನಪ್ಪ ಪ್ಯಾಕ್ ಮಾಡೋದು ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದೇ ಒಂದು ಟೆನ್ಷನ್ ಆಗಿರುತ್ತೆ ಅಲ್ವಾ. ಸೊ ಇಟ್ಸ್ ಆಲ್ವೇಸ್ ನೈಸ್ ಪ್ರೀವಿಯಸ್ ಡೇನೇ ಯೋಚನೆ ಮಾಡಿದ್ರೆ ಈಸಿ ಆಗುತ್ತೆ. ದೀಪು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನನ್ನ ಕೆಲಸನ ಮುಗಿಸ್ಕೊಂಡು ನಾನು ಸಂಜೆ ಹಾಗೆ ಹೊರಗಡೆ ಹೋಗಿದ್ದೆ. ನಮ್ಮ ಮುದ್ದುಗೌಡಗೆ ಏನಾದರೂ ಬಟ್ಟೆ ತಗೋಬೇಕು ಅಂತ, ಯಾಕಂದರೆ ನಾಮಕರಣಕ್ಕೆ ಹೊಸ ಬಟ್ಟೆ ಬೇಕು ಪಾಪುಗೆ. ಲೆಟ್ಸ್ ಟ್ರೈ ಸಮಥಿಂಗ್ ಡಿಫ್ರೆಂಟ್ ಅಂತ ಹುಡುಕ್ತಾ ಹೋದರೆ ತುಂಬ ಆಪ್ಷನ್ಸ್ ಬಂದಿದೆ ಇವಾಗ ಗಂಡು ಮಕ್ಳಿಗೂ. ನಮ್ಮ ಮುದ್ದುಗೌಡಗೆ ಔಟ್ಫಿಟ್ ಸೆಲೆಕ್ಷನ್ ಮಾಡೋಣ ಅಂತ ನಾಮಕರಣಕ್ಕೆ, ಜೊತೆಗೆ ಪೂಜೆ ಇದೆ ಮನೆಯಲ್ಲಿ. ಸೊ ಚೆನ್ನಾಗಿದೆ, ನನಗೆ ಹೆಂಗೆ ಬೇಕೋ ಹಾಗೆ ಸಿಗ್ತಾ ಇದೆ ಇಲ್ಲಿ. ಕ್ಯೂಟಾಗಿ ಕಾಣಿಸುತ್ತೆ. ಬಟ್ ಏನೇ ಹೇಳಿ, ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿರೋ ಆಪ್ಷನ್ಸ್ ಇದೆಯಲ್ಲ. 6 to 9 months ಬಟ್ಟೆ ತೋರಿಸಿ ಅಂದರೆ ಒಂದಷ್ಟು ಆಪ್ಷನ್ಸ್ ಇತ್ತು. ಕ್ಯೂಟ್ ಅನ್ನಿಸ್ತು. ನಾನು ಕೆಲವೊಂದು ಕುರ್ತಿ ತೋರಿಸ್ತೀನಿ, ಲೆಟ್ ಮೀ ನೋ ಹೆಂಗಿದೆ ಕಲೆಕ್ಷನ್ಸ್. ಇದರಲ್ಲೇ ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಮುದ್ದುಗೌಡಂಗೆ. ಆ್ಯಂಡ್ ಇಟ್ಸ್ ಸೋ ಅಡಾರೇಬಲ್ ಅಲ್ವಾ, ಏನು ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಡೇ ವುಮೆನ್ಸ್ ಡೇ ಆಗಿತ್ತು. ಇನ್ನೂ ಕೋಲ್ಡ್ ಹೋಗಿಲ್ವಾ? ಅದೇನು ಇವಾಗ ಈ ಟೈಮ್ನಲ್ಲಿ ವೈರಲ್ ಫ್ಲೂ ಯಾವಾಗ ಬೇಕಾದರೂ ಬರ್ಬೋದಂತೆ. ಸೊ ಹಾಂ, ಇವತ್ತು ವುಮೆನ್ಸ್ ಡೇ. ಮೊದಲನೇದಾಗಿ ಎಲ್ಲರಿಗೂ, ಇವತ್ತಲ್ಲ ವುಮೆನ್ಸ್ ಡೇ ಆಗಿರುತ್ತೆ ಈ ವಿಡಿಯೋ ಹಾಕೋಷ್ಟೊತ್ತಿಗೆ, ನಾನು ಪ್ರೀತಿಯ ಬ್ಯೂಟಿಫುಲ್ ಲೇಡೀಸ್ಗೆ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ. ಯಾವುದೇ ರೀತಿಯ ಸಿಚುವೇಶನ್ ಬರಲಿ, ನಾವು ಸ್ಟ್ರಾಂಗ್ ಆಗಿರೋಣ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿರೋಣ. ವಿ ಅಪ್ಲಿಫ್ಟ್ ಈಚ್ ಅದರ್. ಲಿಫ್ಟ್ ಅಲ್ಲ, ಅಪ್ಲಿಫ್ಟ್ ಈಚ್ ಅದರ್, ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ. ಸೊ ಈ ವರ್ಷದ ವುಮೆನ್ಸ್ ಡೇ ನನ್ನ ಅಮ್ಮನ ಸೈಡ್ ಅವ್ರ ಜೊತೆನೂ ಸೆಲೆಬ್ರೇಟ್ ಮಾಡಬೇಕು ಅಂತ, ಜೊತೆಗೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವ್ರ ಜೊತೆನೂ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಇವತ್ತಿನ ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ಇದು ಪರ್ ಡೇ 2 ಲೀಟರ್ಸ್ ಆದರೂ ಮಿನಿಮಮ್ ಆಗಿ ನೀರು ಕುಡಿಬೇಕಾಯ್ತಾ. ಸೊ ನನಗೆ ಒಂದು ಮೋಟಿವೇಶನ್ ಅಂದರೆ ಬಾಟಲ್ ಚೆನ್ನಾಗಿರಬೇಕು. ಸೊ ಆ ಬ್ಲೂ ಬಾಟಲ್ ನೆನಪಿದೆಯಾ, ಚೇಂಜ್ ಮಾಡಿ ಇವಾಗ ತಂದಿದ್ದೀನಿ. ಇದೂ ಇನ್ಸುಲೇಟೆಡ್, ಅಂದರೆ ಬಿಸಿನೀರು ಹಾಕಿದ್ರೆ ಹಾಗೆ ಇರುತ್ತೆ. ಹುಷಾರಿಲ್ಲ, ಅಪ್ಪಾಜಿಗೆ ಫ್ಲೂ ಬಂತು, ದೀಪು ನನಗೆ ಇಬ್ರಿಗೂ ಬಂದಿದೆ. ಸ್ಲೋಲಿ ರಿಕವರಿಂಗ್, ಇಟ್ಸ್ ಓಕೆ. ಸೊ ಐ ಥಾಟ್ ಹೇರ್ನ ಒಂದು ಸ್ವಲ್ಪ ಸ್ಟೈಲಿಂಗ್ ಮಾಡೋಣ ಅಂತ ಇಲ್ಲಿ ಕೂತಿದ್ದೀನಿ. ಸಿಂಪಲ್ ಮೇಕಪ್ ಆ್ಯಂಡ್ ಈ ಸಿಂಪಲ್ ಕುರ್ತಿ ಮುಂಬೈಯಿಂದ ಆರ್ಡರ್ ಮಾಡಿರೋದು, ಅಲ್ಲ ಸ್ಟ್ರೀಟ್ ಶಾಪಿಂಗ್, 800 ರೂಪಾಯಿ ಅಷ್ಟೇ. ಲೆಟ್ಸ್ ಸ್ಟಾರ್ಟ್. ಡ್ಯೂನೋ ನನ್ನ ಹೇರ್ ಕೆಳಗಡೆ ಈ ಥರ ಫ್ರಿಝಿ ಆ್ಯಂಡ್ ಡ್ರೈ ಆಗಿ ಕಾಣಿಸುತ್ತೆ, ಬಿಕಾಸ್ ಹೇರ್ ಕಲರಿಂಗ್ ಮಾಡಿದ್ದೀನಲ್ಲ. ಬಟ್ ಆ್ಯಕ್ಚುಲಿ ಟೆಕ್ಸ್ಚರ್ ಅಷ್ಟೊಂದು ಫ್ರಿಝಿ ಇಲ್ಲ, ನೋಡಬೇಕಾದ್ರೆ ಹಂಗೆ ಅನಿಸುತ್ತೆ. ಮೇಕಪ್ ಮಾಡಿಕೊಂಡು ಇವಾಗ ಲಾಸ್ಟಿಗೆ ಹೇರ್ ಸ್ಟೈಲಿಂಗ್ ಮಾಡಬೇಕು ಅಂತ. ಬಿಕಾಸ್ ಇವಾಗ ಶೆಕೆ ಅಲ್ವಾ, ಪಚ್ಚಕ್ಕ ಆಗಿಬಿಡುತ್ತೆ ಬೇಗ. ಸೊ ಐ ಟೆಲ್ ಯು ಹ್ಯಾಕ್ ಹೆಂಗೆ ಮಾಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಹೇರ್ ಸ್ಟೈಲಿಂಗ್ ಮಾಡೋ ಮುಂಚೆ ನಾನು ಸ್ಟ್ರೈಟ್ನರ್ನ ಯೂಸ್ ಮಾಡ್ತೀನಿ, ಅಥವಾ ಸ್ವಲ್ಪ ನಾನು ಇವತ್ತು ವೇವಿ ಮಾಡೋಣ ಅಂತ. ಸೊ ಅದಕ್ಕೆ ಒಂದು ಹೀಟ್ ಪ್ರೊಟೆಕ್ಷನ್ ಮಿಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಿ ಬ್ಲಂಟ್ ಅವರ ಹಾಟ್ ಶಾಟ್ ಹೀಟ್ ಪ್ರೊಟೆಕ್ಷನ್ ಮಿಸ್ಟ್. ನೀವು ನನ್ನ ಫಾಲೋ ಮಾಡ್ತಾ ಇದ್ರೆ ನೀವು ನೋಡ್ತೀರಾ, ಪ್ರತಿ ಹೇರ್ ಸ್ಟೈಲಿಂಗ್ ವಿಡಿಯೋದಲ್ಲಿ ಈ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಬಿಕಾಸ್ ಇದು ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಪ್ರೇ ಮಾಡಿದಾಗ ಅಲ್ಲಲ್ಲಿ ಹಾಕಿರ್ತೀವಿ, ಬಟ್ ಈ ಥರ ಕೋಮ್ ಮಾಡಿದಾಗ ಎಲ್ಲ ಸ್ಟ್ರ್ಯಾಂಡ್ಸ್ಗೂ ಅದು ಸ್ಪ್ರೆಡ್ ಆಗುತ್ತೆ. ಗಂಟೆ ಇಲ್ಲೇ 3 ಆಗಿದೆ. 4 ಗಂಟೆಗೆ ಅಮ್ಮನಿಗೆ ಬರ್ತೀನಿ ಅಂದಿದ್ದೀನಿ. ನಾನು ಊಟನೂ ಮಾಡಿಲ್ಲ, ಅಲ್ಲಿ ಹೋಗಿ ಮಾಡೋಣ ಅಂತ, ಏನಾದರೂ ತಿಂತೀನಂತ. ಸೊ ನಾನು ಸ್ಟ್ರೇಟೇ ಮಾಡ್ತೀನಿ. ಚೈನೀಸ್ ಹುಡುಗಿ ಥರ ಐತೆ. ಚೈನೀಸ್ ಹುಡುಗಿ ಥರ ಯಾಕೆ? ಹಿಂಗೆ ಅಲ್ವಾ ಅವ್ರದ್ದೆಲ್ಲ ಹೇರ್ ಸ್ಟೈಲ್, ಒಂದು ಹಿಂಗೆ ತಲೆ ಒಳಗಡೆ. ಚೈನೀಸ್, ಜಾಪನೀಸ್, ಕೊರಿಯನ್ 3ನೂ ಸರಿ. ಸೊ ಇವಾಗ ಇದಿಷ್ಟು ನಾನು ಸ್ಟ್ರೇಟ್ ಮಾಡಿದ್ದೀನ. ನಂದೇನು ಅಂದರೆ ಹ್ಯಾಕ್ ವೆರಿ ಸಿಂಪಲ್. ಇದನ್ನು ನಾನು ಲಾಸ್ಟಿಗೆ ಮಾಡ್ತೀನಿ ಸ್ಟ್ರೇಟ್. ಆ್ಯಂಡ್ ಸೈಡ್ ವೈಸ್ ಮಾಡಿದ್ರೆ ಏನಾಗುತ್ತೆ, ಫ್ಲ್ಯಾಟ್ ಬರುತ್ತೆ, ಹಿಂಗೆ ಫ್ಲ್ಯಾಟ್ ಬರುತ್ತೆ. ಬಟ್ ಬದಲಿಗೆ ನಾನು ಇದನ್ನೆಲ್ಲ ಮುಂದೆ ತಗೊಂಡು ಹಿಂಗೆ ಸ್ಟ್ರೇಟ್ ಮಾಡ್ತೀನಿ, ಆವಾಗ ಬೌನ್ಸಿ ಬರುತ್ತೆ ಅಂತ ಅಷ್ಟೇ. ವೆರಿ ಸಿಂಪಲ್. ಕೆನ್ ಯು ಸಿ ವಾಲ್ಯೂಮ್ ಬಂತಲ್ಲ, ಬೌನ್ಸಿ ಬರುತ್ತೆ, ವಾಲ್ಯೂಮ್ ಬರುತ್ತೆ, ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಫ್ಲ್ಯಾಟ್ ಆಗುತ್ತೆ, ಅದು ಚೆನ್ನಾಗಿ ಅನಿಸಲ್ಲ ಅಲ್ಲ. ಆ್ಯಂಡ್ ಇದನ್ನು ಇವಾಗ ಫುಲ್ ಡೇ ನೀಟ್ ಆ್ಯಂಡ್ ಶೈನಿ ಆಗಿರಬೇಕು, ಫ್ರೆಝಿನೆಸ್ ಅನ್ನಿಸ್ಬಾರ್ದು ಅಂದರೆ ಐ ಟೆಲ್ ಯು ಏನು ಮಾಡಬೇಕು ಅಂತ. ಬಿಲ್ ಟೆಸ್ಟ್ ಮಾಡೋಣ, ಅಂದರೆ ಈ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ. ಸೊ ಇವಾಗ ಇಲ್ಲೇನು ಸ್ಪ್ರೇ ಹಾಕಿಲ್ಲ ಆಯಿತಾ. ಓ
ಸ್ಪ್ರೇ ಹಾಕಿ ನೋಡೋಣ. ವರ್ಕ್ ಆಗುತ್ತೆ ಗುರು ಇದು. ಬಿ ಬ್ಲಂಟ್ ಅವರ ಹಾಟ್ ಶಾಟ್ ಹೋಲ್ಡ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕೂದಲು ಇದೇ ರೀತಿ ಇರಬೇಕು, ಬುಷಿ ಆಗಬಾರ್ದು ಅಥವಾ ಬ್ರೀಸ್ಗೆಲ್ಲ ಗಾಳಿಗೆಲ್ಲ ಹಾಳಾಗಬಾರ್ದು ಅಂತ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಕೊನೆಗೆ ಬಿ ಬ್ಲಂಟ್ ಅವರ ಹಾಟ್ ಶಾಟ್ ಫಿನಿಶ್ ಸ್ಪ್ರೇ, ಅಂದರೆ ಕೂದಲು ಶೈನಿಯಾಗಿ ಕಾಣಿಸ್ಬೇಕು. ಸ್ಪೆಷಲಿ ನಾನು ನೋಡಿ ಸ್ಟ್ರೈಟ್ನಿಂಗ್ ಮಾಡಿದ್ಮೇಲೆ ಇಲ್ಲೆಲ್ಲ ನೋಡಿ ಡ್ರೈ ಎಂಡ್ಸ್ ಇದೆ, ಇವಾಗ ಹಾಕ್ತೀನಿ ಇದಕ್ಕೆ ಆ ಶೈನಿನೆಸ್ ಬರುತ್ತೆ. ಸಿ, ನಿಮಗೂ ಹೇರ್ನ ನೀಟಾಗಿ ಸೆಟ್ ಮಾಡಬೇಕು ಅನ್ನೋ ಆಸೆ ಇದು, ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ ಬಿ ಬ್ಲಂಟ್ ಅವರ ವೆಬ್ಸೈಟಲ್ಲಿ. ಜೊತೆಗೆ ಒಂದು ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, purple.com ಅಲ್ಲೂ ನಿಮಗೆ ಸಿಗುತ್ತೆ. ಲಿಂಕ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್, ಚೆಕ್ ಮಾಡಿ. ಇವಾಗ ಲೆಟ್ಸ್ ಬೈ ಸಮ್ ಫ್ಲವರ್ಸ್ ಅಂದ್ಕೊಂಡಿದ್ದೀನಿ. ನಾನು ಇಷ್ಟೆಲ್ಲ ರೆಡಿ ಆಗಿತ್ತು, ಅಮ್ಮನ ಮನೆಗೆ ಹೋಗಬೇಕು, ಆಮೇಲೆ ಅಲ್ಲಿಂದ ಕೆಂಗೇರಿಗೆ ಹೋಗಬೇಕು ಅಂತ. ನಾನು ಮಾಮಿ ಮನೆಗೆ ಹೋಗಿ ಉಳ್ಕೊತೀನಿ, ಅಣ್ಣನ ಮನೆಯಲ್ಲಿ ಉಳ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ಇನ್ನು ಫಸ್ಟ್ ಟೈಮ್ ಸುಮಾರು ಮನೆಗೆ ಹೋಗಿ ಇವತ್ತು ಉಳ್ಕೊಳ್ಳೋಣ ಅಂದರೆ ಕಥೆನೇ ಬೇರೆ ಆಗೋಯ್ತು. ಲಗೇಜ್ ಬೇರೆ ಪ್ಯಾಕ್ ಮಾಡಿದ್ದೆ ಗೊತ್ತಾ, ಬಟ್ ಮನೆಗೆ ಹೋಗೋಕ್ಕಾಗಲ್ಲ ಇವತ್ತು. ಹಾಯ್, ನನ್ನ ಮಗಳು ಬಂದಿದ್ದಾಳೆ ಮಗನ ಮನೆಗೆ. ಹ್ಯಾಪಿ ವುಮೆನ್ಸ್ ಡೇ. ಮತ್ತೆ ಹೇಗಿದ್ದಿ ಮಗಳೇ? ಇರ್ಬೇಕಂತ ಡೈಲಾಗ್. ನಾವು ಕಾದು ಕಾದು ಸುಸ್ತಾಯ್ತು. ಕಾದು ಸುಸ್ತಾಯ್ತು ನಮ್ಗೆ. ಮತ್ತೆ ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಾನು 6 ಗಂಟೆ ಆಗಿದೆ ಬರ್ಬೇಕಾದ್ರೆ. ನಾನು ಹೂವಿನ ಅಂಗಡಿಗೆ ಹೋದ್ರೆ ಅಲ್ಲೊಂದಷ್ಟು ಕ್ಯೂ ಆಯ್ತಾ, ಅಂಡ್ ಆನಂದ್ ಸ್ವೀಟ್ಸ್ಗೆ ಹೋದ್ರೆ ಅಲ್ಲೂ ಒಂದಷ್ಟು ಕ್ಯೂ. ನಾನು ಏನೂ ತಂದಿಲ್ಲ, ನನಗೊಂದು ಸ್ವಲ್ಪ ಎಂಬ್ಯಾರಸಿಂಗ್ ಆಗ್ತಾ ಇದೆ. ಸೊ ಐ ಥಾಟ್ ಲೆಟ್ಸ್ ಡೂ ಸಮಥಿಂಗ್ ಅಂತ. ಮೀನ್ ವೈಲ್ ನನಗೇನಾದರೂ ತಿನ್ನೋದಕ್ಕೆ ಕೊಡ್ತಾರಲ್ಲ ಅದನ್ನು ತಿಂತೀನಿ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದನ್ನ ಅಮ್ಮನ ಹತ್ರ ಮಾಡಕ್ಕೆ ಹೇಳಬೇಕು ಅಂತ. ಫೈನಲಿ ಇವತ್ತು ಸಿಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ರೊಟ್ಟಿ ಕೋಳಿ ಸಾರು. ಹಾ, ಮಸ್ದಿನಾಡಿ ಅಂತೀನಿ. ಅಂದೆ ಲಾಸ್ಟ್ ವೀಕಲ್ಲಿ ಇಲ್ಲಡೆ ತಿಂತೀನಿ. ಆ ಓಯಪ್ಪ ತಿಂತೀನಿ ಅಂದ್ ದಾಶಣಿ ಮಲ್ತ್ ಕಡಪುಡ್ದಿನ. ನವಂಬರ್ ನವಂಬರ್ ಅಲ್ಲಿ ಲಾಸ್ಟ್ ತಿಂದಿದ್ದು ನಾನು ಕೋಳಿ ರೊಟ್ಟಿ. ಡಿಸೆಂಬರ್, ಜಾನ್ವರಿ, ಮಾರ್ಚ್ 4 ತಿಂಗಳು. ಈ ಕೋಳಿಗೆ ಯಾವ ಗಡ್ಡೆ ಎಲುಬು ಕೂಡ ಈ ದಾದೆ ಮುಖ ಎಲುಬು ಯಾವ ಊಟ ಸೂಪರ್ ಆಗಿತ್ತು. ಸರಿ ಕುತ್ಕೊಳ್ಳಿ. ಐ ಥಿಂಕ್ ಅವರಿಬ್ರು ಥೈಲ್ಯಾಂಡ್ ಟ್ರಿಪ್ ಹೋಗಿದ್ರಲ್ಲ, ಏನೋ ವಿಯರ್ಡ್ ಫುಡ್ ಐಟಮ್ ತಂದಿದ್ದಾರೆ. ಅದನ್ನು ನಾನೀಗ ಟೇಸ್ಟ್ ಮಾಡ್ಬೇಕಷ್ಟೇ. ಯಾರಿಗೂ ಕೊಡದೆ ನಿನ್ಗೆ ಇಟ್ಟಿದ್ದಾರೆ. ಫಸ್ಟ್ ನೀನೇ ಗೆಸ್ ಮಾಡ್ಬೇಕು. ಮೀನಾ ತುಕ ಸ್ಮೆಲ್ ಬರ್ಪುಜಿ, ಸ್ಮೆಲ್ ಬರ್ತಿಲ್ಲ. ಹಾ, ಶೀತ ಆಯ್ತು. ಗೊತ್ತಾಯ್ತಾ? ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕ್ಯಾರಮಲ್ ಕಸ್ಟರ್ಡ್. ಅಂದ್ರೆ ಇದು ಗಟ್ಟಿಯಾಗಿದೆ. ಯಾಕೆ ಅವಾಗ್ಲೇ ಹೊರಗಡೆ ಇಟ್ಟಿಲ್ಲ? ಲೇಟ್ ಬಂದಿದ್ದು. ಒಂದು ಅಣ್ಣ ಮಲ್ದಿನತೆ ಸೋ ಟೇಸ್ಟಿ. ಮಸ್ತ್ ಇಷ್ಟ ಕ್ಯಾರಮಲ್ ಕಸ್ಟರ್ಡ್. ಥ್ಯಾಂಕ್ಸ್ ಅತ್ತಿಗೆ. ಈ ಮಂದಿನೇ ಸೋ I got it from Mumbai.
ನಿಕ್ ಇಷ್ಟ ಅಂದ್ಮಲ್ದೆ ಎಂಟ್ಲಿಗೆ ಇಷ್ಟ ಅಂದೆ ಮಸ್ತ್ ಇಷ್ಟ ಕ್ಯಾರಮಲ್ ಕಸ್ಟರ್ಡ್ ಯಾರು ಒಡ್ಡೆ ಹೋಟೆಲ್ ಪೋಡಲ್ಲ ಒಂಜಿ ಟಿಂಡರ್ ಅಡ್ಡು ತಿಂಪೆ ಈ ತೂತರತ್ತೆ ನಮ್ಮ ಆನಿ ಫೋನಾಗೆ ಅಡ್ಡು ತಿಂದೆ ನಂಗೆ ಮಸ್ತ್ ಇಷ್ಟ ಬಟ್ ನಾನು ತಿನ್ನರ್ ಇಜ್ಜಿ ದೀಪ ಪನ್ಪೇರು ಆಂಡ ಒಂದೇ ಕಣ್ಣಗ ಅವಳು ಬೊಕ್ಕ ನಮ್ಮ ತಿಂಕ ಹಿಂಗೆ ಮಸ್ತ್ ಇಷ್ಟ ಕ್ಯಾರಮಲ್ ಕಸ್ಟರ್ಡ್ ಬಟ್ ಇಷ್ಟರಲ್ಲಿ ಚಿಕ್ಕ ಕೂಡ ಬಂದಿದ್ರು ಗೊತ್ತಾ. ತುಂಬ ಟೈಮ್ ಆಗಿತ್ತು ಆಂಟಿ ಚಿಕ್ಕನ್ನ ಮೀಟ್ ಮಾಡಿ. ಅವರು ಬೆಂಗಳೂರಲ್ಲಿ ಇರೋದಲ್ವ, ಸೊ ಈ ಥರ ಮೀಟ್ ಮಾಡಿದಾಗ ಬರೀ ನಗು ಖುಷಿ ಮಾತಾಡ್ತಾನೆ ಇರ್ತೀವಿ ನಾನ್ ಸ್ಟಾಪ್. ಅ ಸಿಂಪಲ್ ಹ್ಯಾಪಿ ಡೇ. ನಮ್ಮದೇ ಒಂದು ಪುಟ್ಟು ಪ್ರಪಂಚ. ನಮ್ಮ ಅತ್ತಿಗೆ ಮನೆ ಫ್ರಿಜ್ಜಲ್ಲಿ ಯಾವಾಗ ನೋಡಿದ್ರು ಚಾಕ್ಲೇಟ್ಸ್ ವೇಫರ್ಸ್, ಇಲ್ಲಿ ವೇಫರ್ಸ್ ಜ್ಯೂಸ್ ಬರ್ರೇ ಇದು ಮೋರ್. ಏನು ಕೋಇನ್ಸಿಡೆನ್ಸ್, ವಿಮೆನ್ಸ್ ಡೇಗೆ ಎಲ್ಲ ನನ್ನ ಬ್ಯೂಟಿಫುಲ್ ವಿಮೆನ್ನ ಮೀಟ್ ಮಾಡುವಂಥ ದಿನ. ಆಲ್ಸೋ ನಾವೇನಕ್ಕೆ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡಬೇಕು, ನಮ್ಮ ಸ್ಪೆಷಲ್ ಡೇನ ನಾವೇ ಸೆಲೆಬ್ರೇಟ್ ಮಾಡ್ಬೋದಲ್ವಾ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಇನ್ನೊಬ್ರು ಮಾಡಬೇಕಂತ ಆಸೆನೂ ಪಡಬಾರ್ದು, ಬೇಜಾರು ಮಾಡ್ಕೋಬಾರ್ದು, ಅಷ್ಟೇ. ವಿಮೆನ್ಸ್ ಡೇಗೆ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಫಸ್ಟ್ ಬಂದಾಗ ಆಂಟಿ ಮನೆಯಲ್ಲಿದ್ದು, ಚಿಕ್ಕಮ್ಮನ ಮನೆಯಲ್ಲಿ. ಸೊ ಅವರಿದ್ದಾರೆ, ವೆರಿ ಇಂಪಾರ್ಟೆಂಟ್ ನನಗೆ. ಆಮೇಲೆ ನನ್ನ ಅಮ್ಮ ಇದ್ದಾರೆ, ನನ್ನ ಹೆತ್ತ ತಾಯಿ, ಯಾವಾಗೂ ನನ್ನ ಜೊತೆ ಜಗಳ ಮಾಡ್ತಾರೆ. ಆಮೇಲೆ ನನ್ನ ಅತ್ತಿಗೆ ಇದ್ದಾರೆ. ದಾರಿ ತೋರಿಸಿದ್ ನಾನೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ರೂಟ್ ತೋರಿಸಿದ್ ನಾನು. ಅವ್ರು ಹೇಳಿದ್ದು, ನೀನು ರಾಜಾಜಿನಗರದಿಂದ ವೈಟ್ ಫೀಲ್ಡ್ ಹೋದ್ರೆ ಅಲ್ಲಿ ಒಬ್ರು ಡಾಕ್ಟರ್ ಸಿಗ್ತಾರೆ, ಅವರು ಲೈನ್ ಹಾಕು. ಆಮೇಲೆ ಅಲ್ಲಿಂದ ಶುರುವಾಯ್ತು. ನಾವು ಕಟ್ ಮಾಡ ಇರೆಗೆ ಅನ್ಸುಂಡು ಆಸ್ ವುಮೆನ್ ನಮ್ಮ ಏನ ಮಲ್ಕೊಡು. ಬಿ ಕಾನ್ಫಿಡೆಂಟ್. ಬೊಕ ಜಾಸ್ತಿ ಟೆನ್ಷನ್ ತಂದ್ರೆ ಬಲ್ಲಿ ಆಪಿನ ಆವಂದೆ ಬೋಪುಂಡು. ಸೊ ಯು ನೋ ಟೇಕ್ ಲೈಫ್ ಆಸ್ ಇಟ್ ಗೋಸ್ ವಿತ್ ದ ಫ್ಲೋ. ವೆರಿ ನೈಸ್. ನಿಮ್ಗೇನ್ ಅನ್ಸುತ್ತೆ, ಹೆಣ್ಮಕ್ಳು ಅಂದ್ರೆ ಹೆಂಗಿರ್ಬೇಕು? ಮದುವೆ ಮುಂಚೆ ಲೈಫ್ ಒಂದು ತರ ಆದ್ರೆ ಮದುವೆ ನಂತರ ಇನ್ನೊಂದು ತರ ಇರ್ತದೆ. ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಹಾಕೊಂಡು ಹೋಗ್ಬೇಕು. ನಿಮ್ಗೇನ್ ಅನ್ಸುತ್ತೆ? ಎಲ್ಲರಿಗೂ ಖುಷಿಯಿಂದ ವಿಶ್ ಮಾಡ್ಬೇಕು. ಓ ಸೋ ಸ್ವೀಟ್. ಸಿ, ನಾವು 4 ಜನ ಇಲ್ಲಿ ಕೂತಿರೋದು ಹೆಣ್ಮಕ್ಳು, ಬಟ್ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದು ರೀತಿನಲ್ಲಿ ಇರುತ್ತೆ. ಬಟ್ ಎಲ್ಲರೂ ಮನಸ್ಸಲ್ಲಿರೋ ಭಾವನೆ ಒಂದು ಪಾಸಿಟಿವಿಟಿ ಅಲ್ವಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಲೇಡೀಸ್ಗೆ ವೆರಿ ಹ್ಯಾಪಿ ವುಮೆನ್ಸ್ ಡೇ. ಲೈಫಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ, ಬಟ್ ನೀವು ಧೈರ್ಯದಿಂದ ಇರಿ ಆಯ್ತಾ. ಆ್ಯಂಡ್ ಈ ಥರ ಪವರ್ಫುಲ್ ವುಮೆನ್ ನಿಮ್ಮ ಸುತ್ತಮುತ್ತ ಇದ್ದಾಗ ಲೈಫ್ ಚೆನ್ನಾಗಿರುತ್ತೆ, ಎಷ್ಟೇ ಕಷ್ಟ ಬರಲಿ. ನಾವು ಲೆಟ್ಸ್ ಕಟ್. ಹ್ಯಾಪಿ ವುಮೆನ್ಸ್ ಡೇ. ನನ್ನ ಕೆಲವೊಬ್ಬ ಫ್ರೆಂಡ್ಸ್ ಹೇಳ್ತಾ ಇದ್ರು, ನಾನೇನಕ್ಕೆ ಇವತ್ತು ವಿಶ್ ಮಾಡಬೇಕು, ಪ್ರತಿದಿನ ವುಮೆನ್ಸ್ ಡೇನೆ, ಪ್ರತಿದಿನ ಹೆಣ್ಮಕ್ಳಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ. ದಟ್ ಇಸ್ ಸೋ ಸ್ವೀಟ್. ಸೊ ನಾನು ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ವುಮೆನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವುಮೆನ್ಸ್ ಡೇ. ನೋಡಿ ಇಷ್ಟ ಇರ್ಲಿ ಅಲ್ವಾ, ಇರ್ಲಿ ಅಲ್ವಾ. ಅಮ್ಮ ಬೆಂಗಳೂರಿಗೆ ಬಂದಿದ್ರು, 15 ದಿನ ಆಯಿತು. ಅಣ್ಣ ಅದಕ್ಕೆ ಮನೆಯಲ್ಲೇ ಇದ್ದರು. ಐ ಆಮ್ ಥಿಂಕಿಂಗ್ ಇವತ್ತು ಅಮ್ಮನ್ನ ಎತ್ತಾಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಬಾಯ್ ಬಾಯ್. See you. Tata. Bye ಚಿಕ್ಕ. I miss you. ಈರ್ ನಿಜ ಪಲ್ಲೆ ಅವು ಸ್ಮೆಲ್ ಬರ್ಬೋದು. ಸ್ಮೆಲ್ ಇಚ್ಚಾಡು ಮೊಲೆ ಆ ಐಡಿಯಾ ಇಚ್ಚಿ ದಾದ ಬರ್ಬೋದು. ನಿಜ ಪಲ್ಲೆ ನಿಜ ಪಲ್ಲೆ ಕೋಡ್ ಟಚ್ ಆಗಿದೆ. ನಿಜ ಚಿಕ್ಕ ಅಪ್ಪುಸ್ ಹಣ್ಣು ತಂದಿದ್ರು, ವರ್ಷದ ಫಸ್ಟ್ ಮಾವಿನ ಹಣ್ಣಿದ್ದು. ಆ್ಯಂಡ್ ಇಟ್ ಸೋ ಟೇಸ್ಟಿ ಗೊತ್ತಾ. ಎಲ್ಲ ಆದಮೇಲೆ ನಾನು ಮನೆಗೆ ಬಂದೆ, 11:30 ಆಗಿತ್ತು. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ ಅಲ್ವಾ. ಲುಕ್ ಎಟ್ ಮೈ ಹೇರ್ ಹೆಂಗೆ ಶೈನಿ ಆಗಿದೆ. ಇನ್ನು ನಾನು ಮಲ್ಗೋ ಮುಂಚೆ ಇಷ್ಟೇ ಕೇಳ್ಕೊತೀನಿ, ಥ್ಯಾಂಕ್ ಯು ಯೂನಿವರ್ಸ್. ಖುಷಿ ಪಡ್ತೀನಿ. ದಿನ ಚೆನ್ನಾಗಿತ್ತಾ, ನನ್ನ ಹೆಲ್ತ್ ಪರವಾಗಿಲ್ವಾ, ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮಾಡೋದಕ್ಕಾಯ್ತಾ, ಇನ್ನೇನಾದರೂ ಉಳಿದಿದೆಯಾ ಅದನ್ನು ನಾಳೆ ಮಾಡೋಣ ಪರವಾಗಿಲ್ಲ ಅಂತ. ಎದ್ದೇಳಬೇಕಾದ್ರೆ ಖುಷಿಯಿಂದ ನಗ್ನಗ್ತಾ ಎದ್ದೇಳಬೇಕು. ನಾವು ಇಷ್ಟೇ ಅನ್ಕೋಬೇಕು, ಇವತ್ತಿನ ದಿನ ಚೆನ್ನಾಗಾಗಲಿ, ನನ್ನ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರಲಿ, ಏನೇ ಆಗಲಿ ಅದನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ಶಕ್ತಿ ಕೊಡಪ್ಪ ಅಂತ.
ಬಿಕಾಸ್ ನಾವು ಎದ್ದೇಳಬೇಕಾದ್ರೆ ಅಯ್ಯೋ ಯಾಕಾದರೂ ಬೆಳಿಗಾಯಿತು ಅಂತ ಆ ಒಂದು ನೆಗೆಟಿವಿಟಿಯಿಂದ ಯಾವತ್ತೂ ಎದ್ದೇಳಬಾರ್ದು. ಆ್ಯಂಡ್ ಮಲ್ಕೋಬೇಕಾದ್ರೆ ಯು ಶುಡ್ ಥ್ಯಾಂಕ್ ಯುವರ್ ಸೆಲ್ಫ್ ಆ್ಯಂಡ್ ಥ್ಯಾಂಕ್ ದಿ ಯೂನಿವರ್ಸ್, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚಿಕ್ಕ ಪುಟ್ಟ ವಿಚಾರಗಳು ಲೈಫಲ್ಲಿ ತುಂಬ ಬದಲಾವಣೆಗಳನ್ನು ತರುತ್ತೆ. ನಾನೇನು ಕಂಪ್ಲೀಟ್ ಪಾಸಿಟಿವ್ ಪರ್ಸನ್ ಆಗೇ ಹುಟ್ಟಿರಲಿಲ್ಲ, ನೆಗೆಟಿವ್ ಥಾಟ್ಸ್ ನನಗೂ ಬರುತ್ತೆ. ಬಟ್ ಈ ಥರ ವಿಚಾರಗಳನ್ನು ಅಡ್ಯಾಪ್ಟ್ ಮಾಡ್ತಾ ಮಾಡ್ತಾ ಲೈಫಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೆಲ್ಲರೂ ಕೇಳ್ತಾ ಇದ್ದೀರಾ, ಯಾಕೆ ನಾನು ಇತ್ತೀಚೆಗೆ ನಡೀತಾ ಇರುವಂಥ ಒಂದು ರೇಪ್ ಕೇಸ್ ಬಗ್ಗೆ ವೀಡಿಯೋಸ್ ಎಲ್ಲರೂ ಮಾಡ್ತಾ ಇದ್ರೆ ನಾನು ಏನಕ್ಕೆ ಸುಮ್ಮನಿದ್ದೀನಿ ಅಂತ. ಬಿಕಾಸ್ ನನ್ನ ಒಪಿನಿಯನ್ ಇರೋದು ಕೂಡ ಸೇಮ್. ಮನಿ ಆ್ಯಂಡ್ ಪವರ್ ಇದ್ದಾಗ ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿರೋರಿಗೆ ಯಾವುದೇ ರೀತಿಯ ಶಿಕ್ಷೆ ಆಗಲ್ಲ. ದ್ಯಾಟ್ ಈಸ್ ರಿಯಲಿ ಸ್ಯಾಡ್. ಅಗ್ರೆಷನ್ ಇದೆ, ಸಿಟ್ಟಿದೆ, ಕೋಪ ಇದೆ, ಬಟ್ ಏನು ಮಾಡೋಣ, ಇವಾಗ ನ್ಯೂಸಲ್ಲಿದೆ ಅಂತ ನಾವೆಲ್ಲರೂ ಮಾತಾಡ್ತೀವಿ. ಆಮೇಲೆ ಬಟ್ ನಾನು ಏನು ಹೇಳ್ತೀನಿ ಗೊತ್ತಾ, ಇದನ್ನು ಮಾಡಿ ಒಂದು ಸ್ವಲ್ಪ ಬದಲಾವಣೆ ಬರ್ಬೋದು. ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಗಂಡು ಮಕ್ಕಳಿಗೆ ಎಜುಕೇಟ್ ಮಾಡಿ. ಯಾವುದೇ ರೀತಿಯ ಇಮೋಷನ್ಸ್ ಬರಲಪ್ಪ, ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಇಂಥ ಕೆಲಸಗಳನ್ನು ಯಾವತ್ತೂ ಮಾಡಬೇಡಿ. ಇನ್ನೊಬ್ಬರು ಲೈಫ್ ಮಾತ್ರ ಹಾಳಾಗಲ್ಲ, ನಮ್ಮ ಫ್ಯಾಮಿಲಿ ಮರ್ಯಾದೆ ಕೂಡ ಹೋಗುತ್ತೆ. ಆ್ಯಂಡ್ ಇಂಥ ಪಾಪಗಳನ್ನು ನಾವು ಮಾಡಿ ಕೂರ್ದು ಇವಾಗ ನಿಮಗೆ ಯೋಚನೆ ಬರ್ತಾ ಇರುತ್ತಲ್ಲ, ಅಲ್ಲ ನಮ್ಮ ಮನೆ ಗಂಡು ಮಕ್ಕಳು ಒಳ್ಳೆಯವರು, ಅವ್ರಿಗಿಂತ ಆಲೋಚನೆಗಳೆಲ್ಲ ಬರಲ್ಲ, ಅವರಿಂದ ಕೆಲಸನೂ ಮಾಡಲ್ಲ ಅಂತ. ಯಾರು ಯಾವ ಹೊತ್ತಿಗೆ ಯಾವ ರೀತಿ ಬದಲಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನಿಮಗೆ ಹೇಳೋದಕ್ಕೆ ಮುಜುಗರ ಆಗ್ಬೋದು, ಬಟ್ ಹೇಳಲೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಇಂಥ ಇನ್ಸಿಡೆಂಟ್ಸ್ ಆಗ್ತಾನೇ ಇರುತ್ತೆ. ಎನಿವೇಸ್, ಆದಷ್ಟು ಬೇಗ ಮತ್ತೆ ಸಿಗೋಣ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.